ನಿಮ್ ಕಾಲದಾಗ ಯಾವ್ದಾರ ಮೊಬೈಲ್ ಇತ್ರ? ಏನೂ ಇಲ್ಲಪ್ಪ. ಈ ಮೊಬೈಲ್ ನಿಂದ ಸ್ವಾಮಿ ಒಳ್ಳೇದಕ್ಕೆ ಹೋಯ್ತಿ ನೋಡಿ. ಇವಾಗ ಯಾರು ಆಕ್ಸಿಡೆಂಟ್ ಇನ್ನೊಂದು ಮತ್ತೊಂದು ಸಡನ್ ಆಗಿ ಗೊತ್ತಾಗುತ್ತೆ. ಅವಾಗ ಬಸ್ಸಾಗಿ ಹೋಗ್ಬೇಕಾಯ್ತು, ತಿಳಿಸ್ಬೇಕಾಯ್ತು, ಲೆಟರ್ ಬರಿಬೇಕಾಯ್ತು. ಹೌದಾ? ನಿಮ್ ಕಾಲದಾಗ ಯಾವಾಗ? ನೋಡಿ ಏನೋ ಮಾಡ್ಕೊಂಬಿಟ್ಟಿದ್ವಿ ಎಲ್ಲ ಬಂದು ನಾವು ಕರ್ಕೊಂಬಂದಿದ್ದೀನಿ. ಬಿಡಿ, ಟೆನ್ಷನ್ ತಗೊಬೇಡಿ, ಹೆಚ್ಚಿಗೆ ಮಾತಾಡಿ ಸ್ವಾಮಿ. ಅಯ್ಯೋ ನನ್ನ ಮೊಮ್ಮಗಳು ಮಕ್ಕ ನೋಡಿ ಎಷ್ಟು ದಿವಸ ಆಗಿತ್ತು, ಎಲ್ಲ ಇಲ್ಲೇ ಪಕ್ಕದಾಗ ಕುಂತಿದ್ದಾಳೆ. ಜಾಸ್ತಿ ಟೆನ್ಷನ್ ತಗೊಬೇಡಿ ಯಜಮಾನ ಅಯ್ಯಾರೆ. ನೀವು ಟೈಮ್ ಸರಿಯಾಗಿ ಇದು ರಾಗಿ ರೊಟ್ಟಿ ರೂಢಿ ಮಾಡ್ಕೊಳ್ಳಿ ಸ್ವಾಮಿ. ರಾಗಿ ರೊಟ್ಟಿ ರೂಢಿ ಮಾಡ್ಕೊಂತೀನಿ, ಅದಕ್ಕೇನೆ ಓಡ್ಬೇಡಿ ಸ್ವಾಮಿ, ನಮ್ಗೆ ನೋಡಿ ಬೇಜಾರಾಗುತ್ತೆ. ನಾನು ಅದೇ ಹೆಸರು ಸಂಕ್ರಾಂತಿ ಹಬ್ಬಕ್ಕೆ ನಾನೇನಾರ ಬದುಕಿದ್ರೆ ಅಲ್ಲಿವರೆಗೂ ಬೇಡ, ಸಂಕ್ರಾಂತಿ ಹಬ್ಬಕ್ಕೆ ಅವಳಿಗೆ ಏನು ತಲುಪಬೇಕು ಅವಳಿಗೆ ಭಾಗ, ಇವ್ಳಿಗೇನು ತಲುಪಬೇಕು ಮಗನಿಗೆ ಭಾಗ ಮಾಡ್ಯಾನ ಅಂತ ಇದ್ದೀನಪ್ಪ ಸ್ವಾಮಿ. ನಮ್ಮ ಮಾತು ಅಂತ ಬೇಜಾರು ಮಾಡ್ಕೋಬೇಡಿ. ಅವ್ರಿಗೆ ಭಾಗ ಕೊಡೋದಕ್ಕಿಂತ ಆಮೇಲೆ ಮಾರ್ಕೆಂಡ್ ಹತ್ಲನೆ ಎತ್ಬಿಟ್ಟವ್ರು ಅಲ್ಲ. ನಮ್ಮ ಅನುಭವ ಅವ್ರ ಮಗಳು ಅಂತ ಅಂದ್ರಲ್ಲ, ಆ ಮೊಮ್ಮಗಳ ಹೆಸರಿಗೆ ಮಾಡ್ಬಿಡಿ ಸ್ವಾಮಿ. ಬೇಜಾರು ಮಾಡ್ಕೋಬೇಡಿ. ಕರೆಕ್ಟ್, ಒಳ್ಳೆ ಹೇಳ್ದೆ ಕಣಪ್ಪ. ನಾನು ಬಿಡಿ, ಓಡಾಡ್ಬೇಡಿ, ನಮಗೆ ಒಟ್ಟು ಇದೆ ಸ್ವಾಮಿ. ನೀವ್ ನೋಡಿ ಹೆಂಗ ಆಗತ್ತೆ ಸ್ವಾಮಿ. ಇನ್ನೊಂದು 5 ನಿಮಿಷ ಬಿಟ್ಟು ಮಾಡಿ, ಆಮೇಲೆ ಹೊಲ್ಟಿಗಿಟ್ರ ಇನ್ನೊಂದು 5 ನಿಮಿಷ ಬಿಟ್ಟು ಮಾಡಿ ಸ್ವಾಮಿ. ನೋಡಿ ಟೆನ್ಷನ್ ತಗೋಬೇಡಿ. ಇಲ್ಲ ನಾನು 2 ನಿಮಿಷ ಮಾತಾಡ್ತೀನಿ. ಮಾತ್ರ ನುಂಗಿದ್ರಾ? ಮಾತ್ರೆ ಎಲ್ಲ ನುಂಗಿದ್ದೀನಿ. ಅಲ್ಲ, ಇದು ಉಪ್ಸ ಕಸೆ ಜಾಸ್ತಿ ಆಗ್ಬಿಟ್ಟು ಒಂದ್ ಗಂಟ್ಲಿಗೆ ಅಟ್ಟಿಕೊಂಡಂಗ ಆಗ್ಬಿಡ್ತೈತೆ. ಥಂಡಿ ಅಲ್ವನಪ್ಪ, ಥಂಡಿ ಅಲ್ವಾ ಈಗ? ಅಲ್ಲ, ಇದು ಈ ನೋಡಿ ಹಿಂಗಂತಾರೆ ಅಂತ ಬೇಜಾರ್ ಮಾಡ್ಕೋಬೇಡಿ. ಒಂದ್ ಹೇಳ್ತೀನಿ ಸ್ವಾಮಿ, ಇನ್ನ ಎಲ್ಲ ವಯಸ್ಸು ಕಳೆದಿದ್ರ ಒಂದಿಷ್ಟ ಥಂಡಿ ಅಂದ್ರಲ್ಲ, ಈ ಮಕ್ಳಿಗೆ ಯಾವ್ದು ಕುಡಿಸ್ತಾರಲ್ಲ, ಇದು ಲೋಕಲ್ ಆಗಿ ಬಾರ್ ಅಂಗಡಿಗೆ ತಗಬೇಡಿ. ಇದು MSL MRP ಒಳಗೆ ಸೌರನ್ ಬ್ರಾಂದಿ ಅಂತ ಬರುತ್ತಾನೆ. ಆಗ ಅದನ್ನ ನೋಡಿ ಒಂದೊಂದ್ ಚೂರು ಬಿಸಿನೀರು ಹಾಕ್ಬಿಟ್ಟು ಅದ್ರೊಳಗೆ ಹಾಕ್ಯಂಡ್ ಕುಡಿದ್ರೆ ಈಗ ಕೆಮ್ಮು ಹೋಗುತ್ತೆ ಅಂತ ಯಾರೋ ಹಿರೀಕರು ನಿಮ್ಮಂತರ ಹೇಳಿದ ಸ್ವಾಮಿ. ಆಯ್ತು, ನಂದೇನಿಲ್ಲ. ಏನಕ್ಕೆ ಫೋನ್ ಮಾಡಿಸ್ದೆ ಗೊತ್ತಾ? ನಮ್ಮ ಪ್ರತಾಪ್ ಕೇಳಿ, ನಾನು ನಿನ್ನ ನೋಡ್ಬೇಕು ಅನ್ನೋ ತುಂಬಾ ಆಸೆ ಆಗಿದೆಪ್ಪ ನರಸಿಂಹರಾಜು ಅಪ್ಪ. ಇಂಥ ಟೈಮ್ ಆಗಿ, ವಯಸ್ಸು ಟೈಮ್ ಆಗಿ, ಮಳೆಗಾಲ ಟೈಮು, ನೀವೆಲ್ಲ ಯಾಕೆ ಬರಕ್ ಹೋಗ್ತೀರಾ ಈ ಕಡೆಗೆ? ಈ ಕಡೆಗೆ ಯಾಕೆ ಅಂಟಿದಾರ? ಒಂದ್ ನಿಮಿಷ ತಡಿಯಪ್ಪ. ನೀನು ತುಮಕೂರಿಂದ ಹೊಸದುರ್ಗಕ್ಕೆ ಬಸ್ ಇದೆ, ನೀನು ಹೊಸದುರ್ಗಕ್ಕೆ ಬಂದ್ಬಿಡು. ನಾಳೆ ನಮ್ಮ ಕಾರ್ ಕಳಿಸ್ಕೊಡ್ತೀನಿ. ಆ ಕಾರಲ್ಲಿ ನಮ್ಮ ಮನೇಲಿ ಬಂದು ಒಂದ್ ದಿವಸ ನಮ್ಮದು ಬೇಡ. ಆಮೇಲೆ ಅವರು ನಿಮ್ಮ ಮಗಳು ಬೇರೆ ಅಲ್ಲೇ ಐತಿ. ಆಮೇಲೆ ಯಾವನು ಇದು ಏನ್ ಅಪಾರ್ಥ ತಿಳ್ಕೊಂಡವ್ರು ಏನು ಬೇಡ ಸ್ವಾಮಿ. ಈಗ್ಲೇ ನಾನು ಅಲ್ಗಲ್ಲ, ಮನೆಗೆಲ್ಲ ಕರೀತಾ ಇರೋದು. ನಮ್ ಫ್ಯಾಕ್ಟ್ರಿ ಹತ್ರ ಕರ್ಕೊಂಡ್ ಬರ್ತಾನೆ ಡ್ರೈವರು. ನನ್ನ ಮನ್ಸಿಗೆ ನೆಮ್ಮದಿಗೋಸ್ಕರ ನಾನು ಹಿಂಗೊಂದಿಷ್ಟು ಏನೋ ಉಡುಗೊರೆ ಕೊಡೋಣ ಅಂತ ಇದ್ದೀನಿ ಸ್ವಾಮಿ. ನೀವು ಆರೋಗ್ಯ ಕಾಪಾಡ್ಕೊಳ್ಳಿ. ಶುಗರ್ ಐತೆ, ಆಮೇಲೆ ಕೆಮ್ಮು ಬೇರೆ ಉಪ್ಸ ನೋಡಿ ಹಂಗ್ ಬಂದ್ಬಿಡ್ತು ಅಂದ್ರೆ ಒಂದೇ ಸಲ ಗಂಟ್ಲಿಗೆ ಅಟ್ಟಿಬಿಡ್ತೈತೆ. ಅದಕ್ಕೆ ಅಪ್ಪ ನನ್ ಬಾಗುದ್ ದೇವ್ರು ನೀನು. ನಾನು ಏನು ನಿನ್ನೊಂದ್ಸರಿ ಕಣ್ಣಾರೆ ನೋಡೋಣ ಅಂತ ಹೇಳ್ಬಿಟ್ಟು ನೀನು ಬೆಳಗ್ಗೆ ಒಂದು ಹೊಸದುರ್ಗಕ್ಕೆ ಬಸ್ ಇದೆ. ಈ ಬೆಳಿಗ್ಗೆ ಆಗಲ್ಲ ಸ್ವಾಮಿ. ದಯವಿಟ್ಟು ನಿನ್ ಕೈ ಮುಗಿದು ಕೇಳ್ಕೊಂತೀನಿ. ಅಲ್ಲ, ಬೆಳಿಗ್ಗೆ ನಮ್ಮ ಆತ್ಮೀಯರದು, ನಮ್ಮ ಜಮೀನ್ ಬಲ್ಗೌಡ್ರದು ಒಂದು ಮಗಂದು ಮದುವೆ ಮಗಳದು. ದಯವಿಟ್ಟು ನಾನು ನೋಡಪ್ಪ, ನೀನು ಮದುವೆ ಇವತ್ತು ಇರುತ್ತೆ, ಅವ್ರು ಇರ್ತಾರೆ, ನಾನು ಇರ್ತೀನೋ ಇಲ್ವ ಅಂತ ಗೊತ್ತಿಲ್ಲ. ಅದಕ್ಕೆ ನೀನು ಬೆಳಿಗ್ಗೆ ಡೈರೆಕ್ಟ್ ಬಸ್ ಇದೆ ಹೊಸದುರ್ಗಕ್ಕೆ, ನೀನು ಎಲ್ಲೂ ಇಳಿಯಂಗಿಲ್ಲ, ಏನಿಲ್ಲ. ನೀನು ಬಸ್ ಬಂದು ಇಳಿದ್ಬಿಟ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ನನ್ನ ಡ್ರೈವರ್ ಕಳಿಸ್ಕೊಡ್ತೀನಿ. ಒಂದು 10:30-11 ಗಂಟೆಗೆಲ್ಲ ಕಳಿಸ್ಕೊಡ್ತೀನಿ. ಅವ್ನು ಕರ್ಕೊಂಡು ಸೀದಾ ಫ್ಯಾಕ್ಟ್ರಿ ಹತ್ರ ಬರ್ತಾನೆ. ನಮ್ಮ ಫ್ಯಾಕ್ಟ್ರಿ ಹತ್ರ ನನ್ನ ಕೈ ಇರೋದಿಷ್ಟು ಧನ ಸಹಾಯ ಮಾಡಬೇಕು ಅಂತ ಇದ್ದೀನಿ ನಿನಗೆ. ಅದು ನನ್ನ ನೆನಪಿಗೋಸ್ಕರ ಒಂದು ಉಂಗುರ ಮಾಡಿಸಿಕ್ಕಿದ್ದೀನಿ. ಅವೆರಡು ಬಂದು ತಗೊಂಡು, ತೋಟದಲ್ಲಿ ಕಾಯಿ ಪಾಯಿ ಎಲ್ಲ ಐತೆ, ನೀನು ಕಾರ್ ತುಂಬ ಲೋಡ್ ಮಾಡಿಸ್ಕೊಂಡು ನಿಂಗೆ ಏನು ಬೇಕೋ ತಗೊಂಡು ನಿಮ್ಮ ಊರಿಗೆ ಹೊಡ್ಸ್ಕೊ ಕಾರು. ನಮ್ಮ ಡ್ರೈವರ್ ಅಲ್ಲಿಂದ ಬರ್ತಾನೆ. ದಯವಿಟ್ಟು ನೀನು ಕೈ ಮುಗಿದು ಕೇಳ್ಕೊಂತೀನಿ. ಇಲ್ಲ ಅನ್ಬೇಡಪ್ಪ, ದಯವಿಟ್ಟು. ಇನ್ನೇನು ಸಮಯ ನೀವು ಹಂಗೆಲ್ಲ ಇದು ಮಾತಾಡಬೇಡಿ. ಇವ್ರ ಅಣ್ಣ ಅಯ್ಯಾರೆ ಮಾತಾಡಬೇಡಿ. ನೋಡಿ, ನಮಗೆ ಖಂಡಿತ ಬೆಳಿಗ್ಗೆನ 8-9 ಗಂಟೆಗೆ ಒಂದು ಫೋನ್ ಹಾಕೊಂಡು ನಿಮ್ಮ ಮಗರ್ನ
ಒಂಚೂರು ಅಷ್ಟೊತ್ತಿ ಮುಹೂರ್ತ ಮುಗಿಸ್ಕೊಂಡು ಹಂಗೆ ಬಸ್ ಹಚ್ಚಿ ಬಿಡ್ತೀನಿ ಸ್ವಾಮಿ ಹೊಸದುರ್ಗಕ್ಕೆ. ಯಾಕೆ ಗೊತ್ತಾ? ಬಿಡಿ ಬಿಡಿ, ನೀವು ಇದು ಮಾತಾಡ್ಬೇಡಿ, ಉಸುಕ್ ಕಟ್ಬೇಡಿ. ಅಲ್ಲ ಇಲ್ಲಿ ನಾನು ಫ್ಯಾಕ್ಟ್ರಿ ಹತ್ರ ಏನು ಕರ್ಸ್ಕೊಂತ ಇದ್ದೀನಿ ಗೊತ್ತಾ? ನನ್ನ ಹೆಂಡತಿ ಆಗಲಿ ನನ್ನ ಸೊಸೆಗಾಗಲಿ ಇವೆಲ್ಲ ಕೊಡೋದು ಒಂದು ಅವಳು ಅಷ್ಟು ಹಾಳು ಮಾಡಿ ಬಂದ್ಲು, ಈಗ ಹೋಗಿ ಇದು ಬೇರೆ ಕೊಡ್ತಿದ್ದೀರಾ ಅಂತ ಅದಕ್ಕೆ ಬೇಜಾರು. ಅದಕ್ಕೆ ನನ್ನ ಮಗ ನಾನು ಮಾತಾಡ್ಕೊಂಡು ನಿನಗೇನೋ ಒಂದಿಷ್ಟು ಕೈಲಾಗಿ ಧನ ಸಹಾಯ ನೀನು ಮನೆಗೆ ಕಟ್ತಿದ್ಯಂತಲ್ಲ, ನನ್ನ ಕೈಲಿಂದ ಒಂದಿಷ್ಟು ಧನ ಸಹಾಯ ಏನಿಲ್ಲ ನೋಡಿ. ನಾವು ನಿಮ್ಮ ಬಲಾದ್ರಕ್ಕೆ ಹೋಗಿ ಈಗ ಒಂಥರ ಅಭಿಮಾನಕ್ಕೋಸ್ಕರ ನನಗೆ ವಯಸ್ಸಾಗ್ತೀವಿ, ಅವ್ರಿಗೆ ಸುಳ್ಳು ಹೇಳ್ಬಾರ್ದು ಅಂತ ಬರ್ತೀನಿ ಸ್ವಾಮಿ ಅಷ್ಟೇ. ಇಲ್ಲ ನೀವು ಖಂಡಿತ ಬರ್ಬೇಕಪ್ಪ. ನಿಮ್ ತಂದೆ ಅಂತ ತಿಳ್ಕೊಂಡು ಸ್ಟೀಲ್ ಬಸ್ ಸ್ಟ್ಯಾಂಡ್, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಸ್ವಾಮಿ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಅರ್ಧ ಗಂಟೆಗೂ ಒಂದೊಂದು ಬಸ್ ಇದೆ ಹೊಸದುರ್ಗಕ್ಕೆ ಡೈರೆಕ್ಟು. ಒಂದು 100 ರೂಪಾಯಿನೇನೋ ಚಾರ್ಜ್ ತಗೊಬೋದು, 70-80 ರೂಪಾಯಿನೇನೋ. ನಾನು ಬಸ್ಸಾಗ ಓಡಾಡೋದಲ್ಲಪ್ಪ, ನನಗೆ ಗೊತ್ತಿಲ್ಲ ಒಟ್ಟಿನಾಗೆ. ಶಿಸ್ತಾಗಿ ನೀನು ಬಂದು ಇದಕ್ಕೆ ಹೊಸದುರ್ಗದಲ್ಲಿ ಇಳಿದ್ರೆ ನಮ್ದು ಯಾವ 3 ಕಾರಲ್ಲಿ ಯಾರನ್ನ ಒಬ್ರು ಡ್ರೈವರ್ ಕಳಿಸ್ಕೊಡ್ತೀನಿ, ಅವ್ನು ಬಂದು ಸೀದಾ ಕರ್ಕೊಂಬರ್ತಾನೆ. ಇಲ್ಲಿ ಬಂದು ಒಂದು ಅರ್ಧ ಗಂಟೆ ಇದ್ಬಿಟ್ಟು ಫ್ಯಾಕ್ಟ್ರಿ ನೋಡ್ಕೊಂಡು ನಾವು ಕೊಟ್ಟಿದ್ದು ಒಂಚೂರು ಒಂಚೇನ ಹೇಳಿದ್ನಲ್ಲ ಅದನ್ನ ಇದಕ್ಕೋಸ್ಕರ ಬರ್ತಾ ಇದ್ದೀನಿ ಸ್ವಾಮಿ. ನಿಮ್ಮ ಇದಕ್ಕೋಸ್ಕರ ಮಾತಿ ಕಟ್ಟಬಿದ್ದು ಆಮೇಲೆ ಇದು ನಾನು ನೀವು ಕೊಡ್ತೀರಾ ಬಿಡ್ತೀರಾ ಹಂಗೆ ಹಿಂಗೆ ಅನ್ನೋದು. ನಾನು ನಮ್ಮ ಜಮೀನು ನಮ್ಮ ತೋಟದಾಗೆ ಒಂದು ಕಾಯಿ ಒಂದು ಎಳ್ನೀರು ಕೊಡ್ತಾನಲ್ಲ ನಾನು. ನಿಮ್ಮ ಅಭಿಮಾನಕ್ಕೋಸ್ಕರ ಬರ್ತಾ ಇರೋದು. ನರಸಿಂಹರಾಜು, ನಿನ್ನ ಆಲ್ಟು ಎಷ್ಟು ದೊಡ್ಡದು ವಿಶಾಲ ಅಂತ ನನ್ನ ಮಗಳು ಫೋನ್ ಮಾಡಿದಾಗನೇ ನೀನು ಅವಳನ್ನ ಒಂದು ಕೆಟ್ಟ ದೃಷ್ಟಿಯಲ್ಲಿ ನೋಡಿಲ್ವಲ್ಲ, ಆವಾಗಲೇ ನೀನು ಎಷ್ಟು ದೊಡ್ಡ ಮನುಷ್ಯ ಅಂತ ಗೊತ್ತಾಗಿಲ್ಲ. ವಿಶಾಲ ಅಲ್ಲ ಸ್ವಾಮಿ, ನಾವು ನಿಮ್ಮ ಮಗಳ ಹೆಸರು, ನಮ್ಮ ಮನೆಯವರ ಹೆಸರು ವಿಶಾಲ ಅಮ್ಮ ಅಂತ ಸ್ವಾಮಿ. ಅಲ್ಲಪ್ಪ, ಲಲಿತಾ ಇದೇನಪ್ಪ ಅಂತ. ಅಲ್ಲ ನೀನು ಅಕಸ್ಮಾತು ನಮ್ಮ ಇವ್ರು ಮಾಡಿದ್ರು ನನ್ನ ಮಗಳು ಮಾಡಿದ್ರು ಒಂದು ಕೆಟ್ಟ ದೃಷ್ಟಿಯಲ್ಲಿ ನೋಡ್ದಾನೆ ಯಾರೇನೋ ಅಷ್ಟೆಲ್ಲ ಮಾಡಿದ್ಯಲ್ಲ, ಬೇರೆ ಆಗಿದ್ರೆ ಎಷ್ಟು ಎಲ್ಲ ಆಗೋಗೋದು. ನೀನ್ ಎಂತ ಯಾವ ಎತ್ತು ತಾಯಿ ಮಗನ ನೀನು. ಬಿಡಿ ಸ್ವಾಮಿ, ನಿಮ್ಮಂತರ ಆಶೀರ್ವಾದ. ಅದಕ್ಕೇನೆ ಬೆಳಗ್ಗೆ ನಾನು ಒಂದೊಂದು 8:30-9 ಗಂಟೆ ಅಷ್ಟಕ್ಕೆ ನಮ್ಮ ಹುಡುಗನ ಕೈಲಿ ಮಾಡಿಸ್ತೀನಿ. ನೀವು ಆದಷ್ಟು ಬೇಗ ಬೆಳಗ್ಗೆ ಒಂದು ಸ್ವಲ್ಪ ಬಂದರೆ, ಯಾಕೆ ಗೊತ್ತಾ, ನನಗೆ ಜಾಸ್ತಿ ಹೊತ್ತು ಫ್ಯಾಕ್ಟ್ರಿಲಿ ಇರೋಕ್ಕಾಗಲ್ಲ. ಸಾಯಂಕಾಲ ಆಗ್ತಾ ನಮ್ಮ ಮನೆಗೆ ಹೊರಟೋಗ್ಬಿಡ್ತೀನಿ. ಅಲ್ಲಿ ನೋಡಿದಿರಲ್ಲ ಕಂಡವ್ರ ಮನೆ ಹೆಣ್ಮಕ್ಳು, ಅವ್ರು ಹೊಟ್ಟೆ ಹುರ್ಕೊಂತಾರೆ, ಅವ್ರಿಗೆಲ್ಲ ಇಷ್ಟೊಂದು ದುಡ್ಡು ಕೊಡ್ತೀರಾ? ಅದಕ್ಕೆ ನೀವು ಫ್ಯಾಕ್ಟ್ರಿಲಿ ನಾನು ನನ್ನ ಮಗ ಇರ್ತೀವಿ, ಬಂದರೆ ಖಂಡಿತ ಬರ್ತೀವಿ. ಇಸ್ಕೊಂಡು ಅದೇನೋ ಕಾರು ಏನೋ ಕೆಟ್ಟೋಗಿದೆ ಅಂತ ಹೇಳ್ಕೊಂಬೋದಿಲ್ಲ, ರಿಪೇರಿ ಕಳ್ಸಿದ. ನಮ್ಮ ಕಾರಲ್ಲಿ ನಿಮ್ಗೆ ಏನು ಬೇಕೋ ಕಾಯಿ ಒಂದಿಷ್ಟು ಎಲ್ಲ ಅಕ್ಕಿ ಮೂಟೆ ಇದ್ದಾವೆ, ಅಕ್ಕಿ ಮೂಟೆ, ಕಾಯಿ, ಅಡಿಕೆ ಬೇಕಾದ್ರೆ ಅಡಿಕೆ. ನಿಮ್ದು ನೀವು ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ನಿಮ್ದು ಏನೈತಿ ಮನೆಗಿರೋದು ಒಂದು 10 ಕಾಯಿ ಅಷ್ಟೇ. ಅದನ್ನ ಕಾರಲ್ಲೇ ಲೋಡ್ ಮಾಡಿ ಕಳಿಸ್ತೀನಿ. ನಿಮ್ಮ ಮನೆಗೆ ಡೈರೆಕ್ಟ್ ಹೋಗಿ ಬೇಕಾದ್ರೆ ವಾಪಸ್ ಕಾರ್ ಕಳ್ಸಿರಂತೆ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ, ಬೆಳಿಗ್ಗೆ ಬಾರಪ್ಪ. ನಿನ್ಗೋಸ್ಕರ ನಾನು ಫ್ಯಾಕ್ಟ್ರಿಗೆ ಬರ್ತಾನೆ. ನಾನು ಫ್ಯಾಕ್ಟ್ರಿಗೆ ಹೋಗೋದು ಬಿಟ್ಟು ಅಲ್ಲಿ 16 ವರ್ಷ ಆಯ್ತು ಫ್ಯಾಕ್ಟ್ರಿಗೆ ಹೋಗ್ತಾ ಇಲ್ಲ. ನೀನ್ ಕರ್ಸ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ನಾಳೆಗೆ ಬರ್ತಾ ಇರೋದು ಅಷ್ಟೇ, ನೀನ್ ನೋಡ್ಬೇಕು ಅಂತ. ಒಳ್ಳೆ ದೊಡ್ಡ ಮಾತು ಸ್ವಾಮಿ, ದೊಡ್ಡ ಮಾತು. ಇನ್ನ 100 ವರ್ಷ ಚೆನ್ನಾಗಿರಿ ಸ್ವಾಮಿ. ಆಯ್ತಪ್ಪ, ಆಯ್ತು ಸ್ವಾಮಿ, 100 ವರ್ಷ ಚೆನ್ನಾಗಿರಿ. ಟೈಮಿಗೆ ಸರಿಯಾಗಿ ಇದು ಮಾತ್ರೆ ತಾಳಿ, ಆಮೇಲೆ ಇದು ರೊಟ್ಟಿ, ರಾಗಿ ರೊಟ್ಟಿ ತಾಳಿ, ಆಮೇಲೆ ಇದು ಒಂದ್ ಸ್ವಲ್ಪ ಮುದ್ದೆ ಊಟ ಮಾಡಿ. ಆಯ್ತಣ್ಣ, ಆಯ್ತು ಸ್ವಾಮಿ. ಖಂಡಿತ ಭೇಟಿ ಮಾಡಿದ್ರೆ ಮಾತಾಡೋಣ ಬಾ ನಿನ್ ಜೊತೆ. ಆಯ್ತು ಸ್ವಾಮಿ, ಒಳ್ಳೇದಾಯ್ತು ಅಣ್ಣ. ಅಯ್ಯಾರೆ ಅಣ್ಣ, ನರಸಿಂಹಣ್ಣ. ಓ ಅಣ್ಣ, ಅದೇ ಅಪ್ಪ ಮಾತಾಡಿದ್ರ, ಅಪ್ಪಾಜಿ. ನೀವು ಯಾಕೆ ಅವೆಲ್ಲ ಅವ್ರಿಗೆ ಟೆನ್ಷನ್ ಕೊಡಕ್ ಹೋಗ್ತೀರ? ಕೆಮ್ಮು ಬೇರೆ ಐತೆ, ಇದು ಉಪ್ತಾವ್ ನೋಡಿ. ನೀವು ಬೇಜಾರ್ ಮಾಡ್ಕೊಳಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ. ಹೇಳಣ್ಣ. ಇದು ಸೌರನ್ ಭ್ರಾಂತಿ ಬರುತ್ತಲ್ಲ ಮಕ್ಳಿಗೆ, ಬಾಣ್ತಿದ್ರಿಗೆ ಅದು ಎಲ್ಲ ಕೊಡ್ತಾರಲ್ಲ ಸ್ವಾಮಿ, ಸೌರನ್ ಭ್ರಾಂತಿ ಅಣ್ಣ. ಏನ ಡ್ರಿಂಕ್ಸ್ ಬಗ್ಗೆ ಗೊತ್ತಿಲ್ಲ ಅಣ್ಣ ನಮ್ಗೆ. ಸೌರನ್ ಭ್ರಾಂತಿ ಅಂತ ಬರ್ದಿತ್ತು. ಅದನ್ನ ಬಿಸಿನೀರ್ ಕಾಯಿಸ್ಬಿಡೋದು. ಬಿಸಿನೀರ್ ಕಾಯಿಸ್ಬಿಟ್ಟು ಒಂದೊಂದಿಷ್ಟ ಸೌರನ್ ಭ್ರಾಂತಿ ನೋಡ್ರಿ, ಗಸೆ ಕೆಮ್ಮು ಎಲ್ಲ ಕಮ್ಮಿ ಆಗುತ್ತೆ. ಯಾರನ್ನ ನಮ್ಗಿನ್ನ ಹಿರಿಕರನ್ನ ಕೇಳಿ ನೋಡಿ. ಹೌದಾ? ಇಲ್ಲ ಅಣ್ಣ ಬಿಡಿ, ಅದ್ರ ಬಗ್ಗೆ ಏನೋ ನಮ್ದು ಎಲ್ಲ ಉಪ್ಪಾಯ್ತು ಅವ್ರಿಗೆ. ಗೊತ್ತಾಯ್ತು, ನಾವು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಇದೀವಣ್ಣ. ಕೆಮ್ಮು ನೋಡ್ರಿ ಹೆಂಗ್ ಕೆಮ್ಮಿರು. ಆಯ್ತು, ಬೆಳಿಗ್ಗೆ ಅಣ್ಣ ಅದೇ ಒಂದು 8:30ಗೆಲ್ಲ ಫೋನ್ ಮಾಡ್ಲಾ ಅಣ್ಣ? 8:30ಗೆಲ್ಲ ಫೋನ್ ಮಾಡ್ಲಾ? ಕಲ್ ಬ್ಯಾಕ್ ಯು ಕ್ಯಾನ್ ಕಮ್ ಟೈಮ್ 8:30 ಕಾಲಿಂಗ್ ಮ್ಯೂ. ಹಲೋ, ಇಲ್ಲ ಗೊತ್ತಾಗಲ್ಲ ಸರ್ ಹಂಗಂದ್ರೆ ನಮ್ಗೆ. ಅಲ್ಲ 8:00 8:30ಗೆ ನಾನು ಫೋನ್ ಮಾಡಲ್ಲ ನಿಮ್ಗೆ?
ಅವ ಅಣ್ಣ ಅಯ್ಯರು ಹೇಳಿರಲ್ಲ 8:30 ಫೋನ್ ಹಾಕಿ ನಾನು 8:30 ಫೋನ್ ಹಾಕ್ತೀನಿ ಅಣ್ಣ. ನೀವು ಆಯ್ತು ಸ್ವಾಮಿ. ಒಂದು ಕಾಲ್ ಗಂಟೆ 20 ನಿಮಿಷಕ್ಕೆಲ್ಲ ಹೊಸದುರ್ಗ ಕಡೆಗೆ ಬಸ್ ಇದೆ. ಹಾ ನೀವು ಹೊಸದುರ್ಗ ಬಂದರೆ ಇಲ್ಲ ಡ್ರೈವರ್ ಇಲ್ಲ ನಾನೇ ಆಯ್ತಣ್ಣ, ನಾನೇ ಬಂದು ಬೇಕಾದ್ರೆ ನಿಮ್ಮ ಪಿಕಪ್ ಮಾಡ್ಕೊಂಡು ಫ್ಯಾಕ್ಟ್ರಿ ಹತ್ರ ಇದ್ದು ಒಂದು ಅರ್ಧ ಗಂಟೆ ಇದ್ಬಿಟ್ಟು ಹಂಗೆ ಹೋಗಿರಂತೆ ಅಣ್ಣ. ಅಪ್ಪಾಜಿ ಹೇಳಿದ್ರಲ್ಲ ಗೊತ್ತಾ, ಅವ್ರು ಅವ್ರಿಗೆ ನೋಯಿಸ್ಬಾರ್ದು ಅಂತೇಳಿ ನಿಮಗೆ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಬನ್ನಿ ಅಣ್ಣ ನಾಳೆ. ಆಯ್ತು ಅಣ್ಣ, ಖಂಡಿತ ಬರ್ತೀವಿ. 11 ಗಂಟೆ ಒಟ್ಟಿಗೆ ಅಲ್ಲಿ ಇರ್ತೀವಿ ಸ್ವಾಮಿ. 11 ಗಂಟೆ ನೀವು ಬಂದರೆ ಮರ ಎಲ್ಲ ತೋಡ್ಸೋಗ್ಬಿಟ್ರೆ ಬೇಕಾರಣ್ಣ, ನಾನು ಕೂರಿಸ್ಬಿಟ್ಟು ನಿಮ್ಮ ಅಡ್ರೆಸ್ಸಿಗೆ ನಮ್ಮ ಡ್ರೈವರ್ ನೋಡ್ಕೊಂಬಂದಿರ್ತಾನಲ್ಲ ನಿಮ್ಮ ಅಡ್ರೆಸ್ ಮನೆ, ಅದೇ ಯಾಕೆ ಸ್ವಾಮಿ ಕದಾ ಕಿಟಕಿಗೆ ಅಲ್ಲಿಂದ ನೀವು ಅಣ್ಣ. ಅದು ಅರ್ಕಿಲೇಸು ಎಷ್ಟು, ಒಂದು ಸೆಲೆನೇ ಎಷ್ಟು ಅಂತ ನಿಮ್ಗೆ ಗೊತ್ತಿಲ್ಲ. ನಾನು ನಿಮಗೆ ಕೊಡ್ತಿರೋದು, ನಾನು ನಮ್ಮ ತಮ್ಮನಾಗಿ ಅಣ್ಣಂಗೆ ಗಿಫ್ಟು. ಆಯ್ತು ಆಯ್ತು ಖಂಡಿತ ಬನ್ನಿ ಅಣ್ಣ. ವಂದನೆಗಳು. ಒಂದನೇ ಅಣ್ಣ, ನಮಸ್ಕಾರ ಅಣ್ಣ. ವ್ಯಾಪಾರಕ್ಕೆ ಯಾಕೆ ಕಳ್ತನ ಮಾಡ್ತಿದ್ದೀವ ನಾವು? ಕಳ್ತನ ಮಾಡ್ತೀವಿ. ಮರ ಕೊಡ್ತಿದ್ದೀವಿ, ಕಾಂಗ್ರೆಸ್ ಹೂವು ಕೊಡ್ತಿದ್ದೀವಿ, ಕಾಂಗ್ರೆಸ್ ಗಿಡದ ಹೂವು ಕೊಡ್ತಿದ್ದೀವಿ, ಕಾಂಗ್ರೆಸ್ ಗಿಡ ಕೊಡ್ತೀವಿ, ನುಗ್ಗೆಕಾಯಿ ಕೊಡ್ತೀವಿ, ನುಗ್ಗೆಕಾಯಿ ಮರ ಕೊಡ್ತೀವಿ, ಕದ ಕಿಟಕಿ ವಾಸ್ಕಲ್ಲು ಏನು ಬೇಕು ಮಾಡಿಸ್ಕೊಂಡು, ಡೈನಿಂಗ್ ಟೇಬಲ್ಲು, ಮಂಚ, ದಿವಾನ್ ಕಾಟು, ಏನು ಬೇಕು ಹೇಳು, ಡೈನಿಂಗ್ ಟೇಬಲ್ ಏನೇನು ಬೇಕು ನಿಮಗೆ, ಫಿಶ್ ಟ್ಯಾಂಕು ಎಲ್ಲ ಮಾಡ್ತೀವಿ ಅದ್ರಾಗೆ, ಗೊತ್ತಾ? ನಾವು ಟೀಪಾಯ್ ಎಲ್ಲ ಮಾಡ್ಬೋದು. ಗೊಂಬೆಗಳು, ಒಳ್ಳೊಳ್ಳೆ ಶೋ ಗೊಂಬೆಗಳು. ಏನ್ ಇದು ಕರ್ಮ ಇದು ನಮ್ಮನ್ನ ನಾವೇನು ಈ ಬಲಗಡಿಗೆ ದೇವಕ್ಕೆ ಕೊಡಲ್ಲ ನಮ್ಗೆ ಆ ಸಮಯ. ಹೇಳಪ್ಪ, ಯಾವ ಹಾಸ್ಪಿಟ್ಲಿಗೆ ಸೇರಿದ್ರೆ ಹೇಳಿ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಆಸ್ಪತ್ರೆ ಅಲ್ಲ ಕಣ, ಮಗ ಯಾರು ತಿಕ್ಲ ಆಸ್ಪತ್ರೆ ಮಗ, ಇವ್ರು ಎಲ್ಲ ತಿಕ್ಲಿ ಹಿಡಿದ್ರ, ನನ್ನ ತಿಕ್ಲಿ ಹಿಡಿಸ್ತಾರೆ. ಯಾಕೋ ಎಲ್ಲ ತಿಕ್ಲುಗಳು ಇವ್ರು. ನನಗೂ ಯಾಕೋ ಅಲ್ಲೇ ತಿಕ್ಲಿ ಹಿಡಿಯಂಗ್ ಕಾಣ್ತೈತಿ. ಓ ಹಲೋ, ಕಾಂಗ್ರೆಸ್ ಬತ್ತಿ ಅಣ್ಣ. ಸ್ವಾಮಿ ಇನ್ನ ಮಕ್ಳು ಸಿಕ್ಕವ್ ಸ್ವಾಮಿ, ನಮ್ಗೆ ತಲೆ ಕೆಡಿಸ್ಬೇಡಿ, ಕೈ ಮುಗಿತೀನಿ, ನಮ್ಗೆ ಫೋನ್ ಮಾಡ್ಬೇಡಿ. ಇನ್ನ ಚಿಕ್ಕ ಮಕ್ಳು ಮದುವೆ ಮಾಡ್ಬೇಕು, ಖಂಡಿತ ಫೋನ್ ಮಾಡ್ಬೇಡಿ. ಯಾರೇ ತಿಕ್ಕಿದಂಗ ಆಗುತ್ತೆ ನನಗೂ. ಅಣ್ಣ ದಯವಿಟ್ಟು ನಿನ್ನ ಕಾಲು ಮುಗಿತೀನಿ, ನನ್ನ ಮಗಳು ಮದುವೆ ಫಿಕ್ಸ್ ಮಾಡಿದ್ದೀನಿ. ದಯವಿಟ್ಟು ಯಾವ್ದಾರು ಒಂದೇ ಒಂದು ಹಾಕಾರ ಪರಂಗಿ ಗಿಡಕ್ಕೆ ನಾನು ಗಿರಾಕಿ ಕರ್ಕೊಂಬರೋಣ. ಅಣ್ಣ 5 ಗಂಟೆಗೆ ಯಾಕಂದ್ರೆ ಬೆಳಗಿನ ಜಾವ ಹಿಂಗಾಡ್ತಿದೀಯಾ ಸ್ವಾಮಿ? ನಾನು ತಿಕ್ಲಿಯಾಗಿನ್ನ ಮೊದ್ಲು ಕಮ್ಮಿ ಮಾಡ್ಬಿಡಿ ಸ್ವಾಮಿ, ಯಾಕೆ BP ರೈಸ್ ಆಗ್ತಾ ಇತ್ತು ನಂಗೆ. ಅಲ್ಲ ಅಣ್ಣ, ಬೆಳಗಿನ ಜಾವ 5 ಗಂಟೆಗೆ ಯಾಕೆ ಹಿಂಗಾಡ್ತಿದ್ಯಾ ನೀನು? ಬಲಗಡೆ ತಡೀತು ಸ್ವಾಮಿ ಇಲ್ಲ ಆಮೇಲೆ. ಏನ್ ಮಾಡೋದು ನಮಗೂ ಅಲ್ಲೇ ಯಾಕೋ ಉದ್ಯೋಗ ಬಡ್ಕಂತ ಇದು. ಅಣ್ಣ ಅಣ್ಣ ಅಲ್ಲ ಸ್ವಾಮಿ, ನರಸಿಂಹಣ್ಣ. ಓ ಯಾಕಣ್ಣ? ಅವ್ರ ಯಾರು ಪಕ್ಕದಾಗಿರೋದು ಒಂದ್ ಸ್ವಲ್ಪ ಗಡಿ ಕೆಲ ಕಳಿಸ್. ಎಲ್ಲಿ ಯಾವ ಹಾಸ್ಪಿಟ್ಲ್ ಅಲ್ಲಿ ಇರೋದು ನೀವು? ಅಣ್ಣ ಯಾವ ಹಾಸ್ಪಿಟ್ಲ್ ಅಲ್ಲಿ ಇರೋದು? ನಾನು ವಿಧಾನಸೌಧದಲ್ಲಿ ಇರೋದು. ಓಹೋ, ಯಾಲ ಮಗ ಇದು ಸೀನಿಯರ್ ತಿಕ್ಲೂರು, ಅದು ಸಂಸಾರನ ಬಿಟ್ಟಿರೋದು. ನಾನು ವಿಧಾನಸೌಧದಲ್ಲಿ ಇನ್ನು ಮನೆ ಕಂಡಿದ್ದೀನಿ. ಬಾಕ್ಲು ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟವ್ರೆ ವಿಧಾನಸೌಧಕ್ಕೆ. ನನ್ನ ಮಗ ಕೊಟ್ಟ ನಂಬರ್ ಟ್ರೈನ್ ಹಾಕಿ. ಹಲೋ, ಮನೆಗಿನಿಂದ ಆಚೆ ಇಟ್ಸೋಣ ಆಗ್ತಾರೆ. ಅಣ್ಣ ರಾತ್ರಿ ಕರೆಂಟೇ ಇಲ್ಲ ಕಂಗಣ ನಮ್ಮ ಮನೆಗೆ. ವಿಧಾನಸೌಧದಲ್ಲಿ ನಮ್ಮ ಮನೆ ವಿಧಾನಸೌಧ ಈಗ ಮನೆನಾ? ನಮ್ಮ ಮನೆ ವಿಧಾನಸೌಧ ಕಣ. ಅಲ್ಲಿ ಬಾಂಬೆಲಿ ಐತಲ್ಲ ವಿಧಾನಸೌಧ. ಪರಂಗಿ ಗಿಡ ವಿಧಾನಸೌಧ ಪಕ್ಕ ನಮ್ದು ಹಿಂದ್ಗಡೆದೆ, ಎಲ್ಲ ನಮ್ದೇನೆ ಅದು. ಖಂಡಿತ ನನಗೂ ಹುಚ್ಚಿಡಿತೈತೆ. ಅಣ್ಣ ಮಾತಾಡೋಣ ಜೋರಾಗಿ ನೀನು.
ಇನ್ನ ಇಲ್ಲೆಲ್ಲ ಇದೆಲ್ಲ ಸೊಳ್ಳಿಗೆ ಅಂತ ಗೂಡಿಸ್ಕೊಂಡ್ ಕುಂತವ್ರಿ ಇಲ್ಲಿ ನಮ್ಮನ್ನ ಮಕ್ಕಳು ಬಿಡ್ತಾರೆ. ಅಣ್ಣ ಚಳಿ ಹಾಲೆ ಮಧ್ಯಾಹ್ನ 3 ಗಂಟೆ ಆಯ್ತಲ್ಲ ಅಣ್ಣ. ಓಹೋ ಇದು ಖಂಡಿತ ಹುಚ್ಚ ಆಸ್ಪತ್ರೆ ಯಾಕಣ್ಣ ಚಿಕ್ಕ ಸರ್ಕಳ ಮಗ ಯಾಕಣ್ಣ ಹಿಂಗಾಡ್ತಿದ್ಯಾ? ಪರಕೆ ಕಸ ಗುಡ್ಸ ಪರಕೆ ತಗೊಂಬತ್ತಾರ ನಮ್ಮ ಮನೆಗೆ, ಅದಕ್ಕೆ ಖಂಡಿತ ಮಾಡ್ಬೇಡಿ. ಅಲ್ಲ ಖಂಡಿತ ಮಾಡಲ್ಲ ಅಣ್ಣ. ಈಗ ಏನ್ ನಕ್ಕಿದ್ ನೀವು? ಯಾಕೋ ತಲೆ ಸುತ್ತಾಗುತ್ತೆ, ಪಕ್ಕ ಪಕ್ಕ ನಗಾಗ್ತದೆ. ಮಧ್ಯಾಹ್ನ 3 ಗಂಟೆ ಆದ್ರೂ ಮನೆ ಕಂಡಿದ್ದೀರಲ್ಲ ನೀವು, ನಿಮ್ಗೇನ್ ಬುದ್ಧಿ ಐತಾ ಇಲ್ವಾ? ಈಗ ಇನ್ನು ಎಲ್ಲ ಇನ್ನು ಗೂಡಿಸ್ಕೊಂಡು ಅಲ್ಲೇ ಇದು ಈರೆಕ್ಕಿ ತಲೆ ಇರ್ತದಲ್ಲ ಈಚ್ಕಂಗ್ ಇಕ್ಕಿಂಗ್ ಕುಂತವ್ರೆಲ್ಲ ನಮ್ಮ ಇದ್ರಾಗ ಗಟ್ಟಿ ಒಳಗೆ ಒಬ್ರು ಈಚಿಗೆ ತಲೆ ತೋರಿಸ್ತಾ ಇಲ್ಲ ಹೊರಗೆ. 3 ಗಂಟೆ ಆಯ್ತು ಅಲ್ಲೇ ನಿಮ್ಗೆ. ಈಗ ಎಷ್ಟು ಟೈಮ್ ಅಣ್ಣ? ಈಗ 5:45 6 ಗಂಟೆ ಆಯ್ತು ಸ್ವಾಮಿ. ಬೆಳಗ್ಗೆನ ಸಾಯಂಕಾಲನ? ಎಷ್ಟು ಗಂಟೆ ಮಗ? 6 ಗಂಟೆ 20 ನಿಮಿಷ ಸ್ವಾಮಿ. ಬೆಳಗ್ಗೆನ ಸಾಯಂಕಾಲನ ಅಣ್ಣ? ಓಯ್ ಇದು ಬಲ್ಗಡಿಗೆ ಎದ್ದಿಲ್ಲ ನಾವು. ಬೆಳಿಗ್ಗೆನಾ? ಮಗ ಬೆಳಿಗ್ಗೆನೆ ಇವಾಗ ಇನ್ನು ಬಲ ನಮ್ಗೆ ಯಾಕೆ ಕರ್ಮ ಯಾಕೆ ಅಡಿಕಿದ್ದೆ ಮಗ? ಯಾಕೆ ಅಡಿಕಿದ್ದೆ ನಾನು? ಅಣ್ಣ 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 ಓ ಈಗ ಬೆಳಿಗ್ಗೆ 6 ಗಂಟೆನಣ್ಣ? ಹಲೋ 6 ಅದೆಷ್ಟು ಹೇಳಿದ್ ಮರ್ತೇ ಹೋಯ್ತು. 6 ಗಂಟೆ ಆಗೈತಿ. 6 ಗಂಟೆ ಮೇಲೆ ಆಯ್ತು ಅಣ್ಣ. ನಮ್ಮನೆ ತಾವ್ ಇನ್ನ 3 ಗಂಟೆ ಅಣ್ಣ ಮಧ್ಯಾಹ್ನ. ಈಗ ವಿಧಾನಸೌಧ ನಮ್ಮ ಮನೆ ಅಲ್ಲ. ಈಗ 3 ಗಂಟೆ ಟೈಮು. ನಾವು ಅಲ್ಲೇ ಊಟ ಮಾಡ್ತಾ ಇದ್ದೀವಿ ಮಧ್ಯಾಹ್ನದ್ದು. ನೀವು ಸ್ವಲ್ಪ ನೀವು ಫೋನ್ ನಮಗ್ ಮಾಡ್ದಂಗ ಆಗ್ಬಿಟ್ರೆ ಅಚ್ಚುಕಟ್ಟಾಗಿ ಹೋಗಿ ಬಾತ್ರೂಮ್ಗೆ ಹೋಗಿ ಬರ್ತೀನಿ ನಾನು ಅಷ್ಟೇ. ಇಲ್ಲೇ ಹೋಗಿವಂತೆ ಬಾ, ನಮ್ಮನೆಗೆ ಹೋಗಿವಂತೆ ಬಾರಣ್ಣ ಬೆಂಗಳೂರಿಗೆ. ಈಗ ಅಣ್ಣ ನುಗ್ಗೆಕಾಯಿ ಗಿಡದು ಪರಂಗಿ ಗಿಡದ ಗಿರಾಕಿ ಕರ್ಕೊಂಬತ್ತೀಯಾ? ಹಲೋ ಹಲೋ ನಮ್ದು ನುಗ್ಗೆ ಗಿಡ ಪರಂಗಿ ಗಿಡ ಇದು ಕಾಂಗ್ರೆಸ್ ಗಿಡ ದಾಸವಾಳ ಗಿಡ ಯಾತ್ರದ ಏನ್ರ ವ್ಯಾಪಾರನು ನಾವು ಮಾಡಲ್ಲ ಸ್ವಾಮಿ. ನಮಗೆ ಫೋನ್ ಮಾಡ್ಬೇಡಿ. ಕಾಂಗ್ರೆಸ್ ಗಿಡದನ್ನ ಕರ್ಕೊಂಬ, ಮೂಗ್ ಬಟ್ಕ್ ಹೋಗುತ್ತದು ಕಾಂಗ್ರೆಸ್ ಗಿಡದ ಹೂವ. ಒಳ್ಳೆ ಕಮಿಷನ್ ಕೊಡ್ತೀನಿ ನಿಂಗೆ. ಮಾತಾಡೋಣ ಜಲ್ದಿ. ಒಂದ ಮಾಡಂಗ ಆಯ್ತು ಒಂದ ಮಾಡ್ಬೇಕು ನಾನು. ಅಲ್ಲ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಯಾಕೆ ಅಡಿಗೆ ಇದ್ದೆ ಮಗ ನಾನು? ಅಣ್ಣ ನರಸಿಂಹಣ್ಣ ನರಸಿಂಹಣ್ಣ ಯಾಕೆ ಅಡಿಗೆ ಇದ್ದೆ ಅನ್ನೋದು ಗೊತ್ತಾಗ್ಲಿಲ್ಲ ನನಗೆ. ನರಸಿಂಹಣ್ಣ ಹಲೋ ಸ್ವಾಮಿ ಪರಮಾತ್ಮ. ಹಲೋ 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 ಅಣ್ಣ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಸ್ವಾಮಿ ಹೇಳಿ. ಕಾಂಗ್ರೆಸ್ ಎಲ್ಲ ನೆಲ ಕಟ್ಟಿ ಹೋಯ್ತೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರೆ. ಇವರು ಇದೆಂತದು ಪರಂಗಿ ಗಿಡ ವಾಸ್ಕಲ್ಲು ಕಿಟಕಿ ಕದ ಅದಕ್ಕೆಲ್ಲ ಹೋಗುತ್ತೆ. ಪರಂಗಿ ಗಿಡ ನುಗ್ಗೆ ಗಿಡ ಅವೆಲ್ಲ. ಪರಂಗಿ ಗಿಡದಾಗ ಹಾಲ್ ಬಂದಂಗೆ ಇವರು JDS ಇವ್ರು ಕುಮಾರಸ್ವಾಮಿ ಗೋಳಾಡಿ ಪರಂಗಿ ಗಿಡ ಎಲ್ಲ ಒಣಗೋಗಿವೆ. ನುಗ್ಗೆ ಗಿಡ ನುಗ್ಗೆ ಗಿಡ ಒಂದ್ ನೇತಾಡ್ತಾ ಇತ್ತು ಇವ್ರು ಯಡಿಯೂರಪ್ಪರು. ಹಂಗಾಗಿನ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವ್ರು ಯಡಿಯೂರಪ್ಪರಿಗೆ. ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್, ನೀನು ಕರ್ಕೊಂಬರೇ ಸುಮ್ನೆ. ನಾನು ಒಂದ್ ಸ್ವಲ್ಪ ಬಲಗಡೆ ಗೆದ್ದಕ್ಕೆ ಅವಕಾಶ ಮಾಡ್ಕೊಡ್ತೀರ? ನಿಮ್ಮ ಕಾಷ್ಟಾಂಗ ನಮಸ್ಕಾರಗಳು ಮಾಡ್ತೀನಿ ನಾನು. ಎಲ್ಲ ಮನೆ ಕೇಳ್ರಿ. ಎಲ್ಲ ಮಧ್ಯಾಹ್ನ 3 ಗಂಟೆಗೆ ಏನ್ ಗೆದ್ದಿದ್ದೀರಾ? ಎಲ್ಲ ಮನೆ ಕೇಳಿ. ಹಲೋ ಯಾವ ಇವು ಅಂತರ್ ಪಿಚಾಚಿಗಳು ಆಡ್ದಂಗೆ ಆಡ್ತಾವಲ್ಲ ಹುಚ್ಚು ಮಗ. ಖಂಡಿತ ನಾನು ಯಾಕೆ ಅಡಿಕೆ ಯಾಕೆ
ಏನೆಲ್ಲ ಅಯ್ಯಪ್ಪ ಸ್ವಾಮಿಯವ್ರು ಹೋದ್ರ ನಿಮ್ಮ ಊರಾಗೆ? ಇಲ್ಲ ಎಲ್ಲ ಹೊಂಟವ್ರೆ. ನೀವು ಹೋಗಲ್ವಣ? ಅಯ್ಯೋ ಅಲ್ಲೇ ನಿಂತ್ಕೊಂತ ಮಾದೇವ ನಮ್ಮ ಬರೋದ್ ಗೊತ್ತೋದು. ಹಲೋ ಹಲೋ ಅಲ್ಲ ಸಮಯ ನಾನಣ್ಣ ದಾಸೇಗೌಡ. ಎಂತ ಏಕೋಚಿನಾಗ ಅನ್ಬಾರ್ದು ಸ್ವಾಮಿ. ದಾಸೇಗೌಡ ಅಂತ ಅನ್ನೋದು ಅನ್ಬಾರ್ದು. ಇನ್ನ ಬೇಕಾದ್ರೆ ನರಸಿಂಹರಾಜ ಅಂತ ಅನ್ನಿ ನಮ್ಮನ್ನ. ಬೆಲೆ ಐತೆ ದಾಸೇಗೌಡ್ರು ಅನ್ನೋದಕ್ಕೊಂದು ಬೆಲೆ ಐತೆ, ಕಲೆ ಐತೆ. ಆಮೇಲೆ ನೀವು ಎತ್ಲೋ ಮಕ್ಕಿದ್ರು ಬಡತನ ಇದ್ರು ಕೋಟ್ಯಾಧೀಶ್ವರ ಇರತಕ್ಕಂತ ಇದು ಕಲೆ ನಿಮ್ಮಲ್ಲಿ ಐತೆ. ಅದಕ್ಕೆ ಬೆಲೆ ಯಾರ ಕೈಲಿ ಕೊಡಕ್ಕಾಗಲ್ಲ. ದಾಸೇಗೌಡ ಅಂತ ಏಕೋಚಿನಾಗ ಅನ್ಬೋದು. ದಾಸೇಗೌಡ್ರ ನಾವು ನಿಮ್ಗಿನ್ನ ಚಿಕ್ಕರ್ ಸ್ವಾಮಿ. ಎಲ್ಲ ನಿಮ್ಮಂತರ ಅಭಿಮಾನ ಆಶೀರ್ವಾದ ಅಣ್ಣ, ನಿಮ್ಮಂತರ ಆಶೀರ್ವಾದ ಬೇಕು. ಮನೇದು ಆಯ್ತಲ್ಲ ಸ್ವಾಮಿ, ಒಂದಿವ್ಸ ರಾಗಿನೂ ಒಂದಿಷ್ಟು ಕಾಯಿ ಕೊಡೋಣ ಅಂತ ಇದ್ದೆ ನಾನು. ಅಯ್ಯ ಕೊಡ್ತೀನಿ ಅಂತ ಹೇಳಿದ್ರಿ, ಕೊಡ್ಲೇ ಇಲ್ವಲ್ಲಣ್ಣ. ಯಾವ ಫೋನ್ ಜಾಸ್ತಿ ಇದಾಗಿ ಯಾರೆತ್ತಿರು ಫೋನ್ ಎತ್ತಕ್ ಭಯ ಆಗುತ್ತೆ ಸ್ವಾಮಿ. ಹಂಗಾಗಿ ತಿಂದಾತೇನವ. ಹಲೋ ಹಂಗಾಗಿ ಸ್ವಾಮಿ ಏನೋ ಮಾತಾಡ್ತಿದ್ದೆ ಮಕ್ಕಳು. ಯಾರಣ್ಣ ಹೆಂಗಸ್ರು ಬೇರೆ ಮಾತಾಡಿಸ್ತಿದ್ಯಾ? ಅಕ್ಕರು ರಾಗಿತೇನ ಕೊಡ್ತಿದ್ರು, ಹಿಂಗು ಇಲ್ಲಾಚಿ ಹೋದ್ರು. ತಿಂಡಿ ಆತೇನಕ್ಕ, ತಿಂಡಿ ಆಗ್ತಾನವ ಅಂತ. ನೀನು ರಸಿಕ ಕಣ ಹಂಗಾರೆ? ಏನ್ ರಸಿಕಿಲ್ಲ, ಸುಮಾರು ರಸಿಕ ಸ್ವಾಮಿ ಅಷ್ಟೇ. ನೋಡ್ದ, ನೀವು ಹಂಗಾರೆ ಆಟ ಎಲ್ಲ ಆಡಿದಿರ ಅಣ್ಣ? ನೀವು ಇದು ಪರಂಗಿ ಮಾಡ್ದಾರ ಅಣ್ಣ? ನಾನಣ್ಣ ದಾಸೇಗೌಡ್ರು ಕಣ್ಣನ್ ಪಾಠ ಮಾಡ್ತೀನಲ್ಲ. ರವೀಣ ನೀವೆಲ್ಲ ಬಂದಿದ್ರಲ್ಲ ದೊಡ್ಡಬಳ್ಳಾಪುರಕ್ಕೆ, ಇದಕ್ಕೆಲ್ಲ ಮಂಡ್ಯಾಗೆಲ್ಲ. ಇದು 2600 ರೂಪಾಯಿ ಇದು ಮೂಗ್ಬಟ್ಟು. ನರಸಿಂಹ ಅವ್ರ ಕುಯ್ದು ಕ್ಲೀನ್ ಮಾಡಿ ಎಚ್ಕಟ್ ಮಾಡಿ ಇರೋನು ಅವ್ರಲ್ಲಿ ಆ ತರ ಬರಲ್ಲ ಅಂತ ನೀವು ಒಂದೇ ಒಂದ್ ಮಾತಾಗ ಗೊತ್ತಾಯ್ತು ಸ್ವಾಮಿ ನನ್ಗೆ. ಯಾರೋ ರಸಿಕಾ ಪಸಿಕಾ ಅಂತ ಅವರು ಎದೆಲ್ಲೂ ಅದಿಲ್ಲ ನಮ್ಮ ದಾಸೇಗೌಡ್ರು ಕಲಾವಿದ್ರ ಹತ್ರ. ನೀವು ಯಾರು ಹಿರಿಯರು ಎಂತದ್ದು ಇದೈತೆ ಒಂದು ಯಾವುದೋ ಇದು ಬಬ್ರುವಾಹನ ಅರ್ಜುನಂದು ಒಂದು ಡೈಲಾಗ್ ಐತಿ. ಆ ಬಬ್ರುವಾಹನ ತಲೆನೇ ತೆಗಿಯ ಅಂತ ಅವ್ರ ಪಾತ್ರದಲ್ಲಿ ಯಾರು ಹುಟ್ಟಿದ ಮಗನ್ನೇ ಅಲ್ಲ, ಹುಟ್ಟಿದಂತ ತಂದೆನೇ ತಲೆ ತೆಗಿಯ ಅಂತಾರು. ಆ ಕಲಾವಿದ ಕಲೆ ಅವರಲ್ಲಿ ಐತಿ. ವಾಕ್ ಚಾತುರ್ಯ, ಆಮೇಲೆ ಹಳಿಗಲ್ನಾಡ, ಎಂತೆಂತದ ಕನ್ನಡ ಎಲ್ಲ ಮಾತಾಡಿ ಅವರು. ಬಿಡು ಬಿಡು ಕೂಯ್ ಬೇಡ, ನಾನು ಯಾರು ಅಂತ ಗೊತ್ತಾಯ್ತಾ? ಅಂದ್ರೆ ಇದ್ರವ್ರು ಇದ್ರಂತಾರು ಹೊಸಪೇಟೆ ಡ್ಯಾಮು, ಬಾಗಲಕೋಟೆನ ಹೊಸಪೇಟೆ ಡ್ಯಾಮ್ನವರು ಬಿಡು ಅವೆಲ್ಲ. ನಾನು ಪಾರ್ವತಿ 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 ಶಕುನಿದು ಇದ್ರಾಗೆ ಆಡಿದ್ದಾರಲ್ಲ ಅಕ್ಕರೆ. ಕೊಳಬೇಡಿ ಅಂದ್ರೆ ಕೊಳಬೇಡಿ 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 ಅಂತ 7 ಸಲ ಹೇಳ್ತಿದ್ರಲ್ಲ, ಹಂಗ ಹೇಳ್ತೀಯಲ್ಲ ಅಕ್ಕ. ಏನಕ್ಕೆ ಇಷ್ಟು ಬೇಗ ಅಣ್ಣರು ದಿಕ್ಕಾಪಾಲಾಗಿ ಸತ್ತೋದ್ರು ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ ಅಕ್ಕ. ಅಳಬೇಡಿ 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 ಅಂತ ಮೈಕಾಗೆ ಇರ್ತಾರಲ್ಲ, ಹಂಗ ಹೇಳ್ತಿರಲ್ಲ. ಹುರಿಯೋಗನ 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 ಅಂತ ಹೇಳ್ತಾರಲ್ಲ, ಹಂಗೆ ಮಾಡಿ ಮಾಡಿ ಅಣ್ಣಾರ್ನ ಬೇಗನೆ ಕಳಿಸ್ಬಿಟ್ಟಿದ್ರ. ಸಿಂಹ ಏನ್ ಮಾಡ್ತಿದ್ಯ? ಬಾರಪ್ಪ ಮನೆ ಹತ್ರ. ಇಲ್ಲಿ ಎಲ್ಲಾ ಕಿತ್ಬಿಟ್ಟು ಒಂದೊಂದಾಗಿ ಏಳ್ಸ್ಬಿಟ್ಟು ಮೂಗ್ ಏರಿಸ್ತಾ ಇದ್ದೀನಿ. ಏನ್ ಕೆಟ್ಟ ಮಾತೆಲ್ಲ ಮಾತಾಡಬಾರ್ದು ಚಿನ್ನು. ಕೆಟ್ಟ ಮಾತು ಮಾತಾಡಬಾರ್ದು ಚಿನ್ನು. ಅಯ್ಯೋ ನೀನ್ ಅಷ್ಟಪ್ಪ ಮಕ್ಳನ್ ಬಿಟ್ಟೆ ನೀನು ಬಾ ಚಿನ್ನು ಹೋಗ್ಸು ಅಂತ ಇನ್ನ ಹೊಸ ಹೆಣ್ಣು ಗಂಡು ಆಡ್ದಂಗ್ ಮಾತಾಡ್ತಾ ಇದ್ದೆ ನೀನು. ಅಷ್ಟು ವಯಸ್ಸಾಯ್ತು ನಿನಗೆ.
ಮಕ್ಳೆಲ್ಲ ಒಳ್ಳೆ ಎಜುಕೇಶನ್ ಮಾಡವ್ರೆ. ಹ್ಮ್ ನೀನು ನಿನ್ನ ಹತ್ರ ಬಂದ್ರೆ ಅಕ್ಕರೆ ಹ್ಮ್ ಪೆಟ್ರೋಲು ಸಿಮೆಂಟ್ಗಿನ್ನ ಫಾಸ್ಟ್ ಆಗಿ ಹಚ್ಚಿ ಉರ್ದಿ ಬೆಂಕಿನ ಬೂದಿ ನಿಲ್ದಂಗೆ ಹಾಕ್ಬಿಡ್ ಮಾಡ್ಬಿಡ್ತಾರೆ ನನ್ನ. ಏನು ನೀನ್ ಎಲ್ಲ ನಮ್ಮ ಅಜ್ಜಿ ಹಂಗೆ ಹಿಂಗೆ ಸಾಕೊಂಡೈತಿ. ಅಲ್ಲ ನೀನೇನು ಕೋಟ್ಯಾಧೀಶ್ವರ ನಿಂತ ಕೋಟ್ಯಾಧೀಶ್ವರ ಫುಲ್ ಕೋಟ್ಯಾಧೀಶ್ವರ. ನಮ್ ಪುಣ್ಯಕ್ಕ ಸಿಲ್ವರ್ ತಟ್ಟೆಗೆ ತಿಂದವನೇ ಜನಾರ್ದನ್ ರೆಡ್ಡಿ. ಕೋಟ್ಯಾಧೀಶ್ವರನ್ ತಿನ್ನೋದು ನಾವು ಶಾಟ ನಾನ್ ತಿಂದಂಗೆ ತಿನ್ನಲ್ಲ. 2 ದಿನಕ್ಕೆ 3 ದಿನಕ್ಕೆ ಒಂದ್ಸಲನಾದ್ರೂ ಮೊಟ್ಟೆ ಆದ್ರೂ ಬೇಯಿಸ್ಕೊಂಡ್ ತಿಂತೀವಿ ನಾವು ಬಡವರಾದ್ರು. ನೀನು ಒಳ್ಳೆ ರಾಗಿ ಮುದ್ದೆನೆ ಉಣ್ಣೋದು, ಒಳ್ಳೆ ಮೆಣಸು ಖಾರ ಹಾಕೊಂಡು ಫೋನ್ ಮಾಡಿದ್ರಲ್ಲ. ಗುರುಭ್ಯೋ ನಮನಪ್ಪ. ನೋಡಪ್ಪ ಅಮಾವಾಸ್ಯೆ ಇದೆ ಗುರುವಾರ. ಪೂಜೆ ಎಲ್ಲ ಇಟ್ಕೊಂಡಿದ್ದೀನಿ ನಿನ್ನ ಇದ್ರ ಮೇಲೆ ಒಳ್ಳೇದಾಗ್ಲಿ ಅಂತ. ಒಳ್ಳೇದಾಯ್ತಲ್ಲ. ಏನಪ್ಪ ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಗಂಗಾವತಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಹಾಸನ, ಚಿಕ್ಕಮಂಗ್ಳೂರು, ಉಡುಪಿ, ಶಿವಮೊಗ್ಗ, ಹುಬ್ಳಿ, ಧಾರವಾಡ, ಆಮೇಲೆ ತುಮಕೂರು, ಮಂಡ್ಯ, ಮೈಸೂರು, ಆಮೇಲೆ ಬೀದರ್, ಗುಲ್ಬರ್ಗ, ರಾಯಚೂರು, ಇನ್ನ ಯಾವ್ಯಾವರು ಎಲ್ಲ ಗೊತ್ತಾಗೈತೆ ಸ್ವಾಮಿಗಳು. ಅದು ನನ್ನ ತಪ್ಪಲ್ಲಪ್ಪ. ಓ ಅದು ನನ್ನ ತಪ್ಪಲ್ಲ. ಅದು ಓ ನನ್ನ ಪ್ರಚಾರಕ್ಕೋಸ್ಕರ ನಾನು ಬಿಟ್ಕೊಂಡಿದ್ದೀನಿ ಅಷ್ಟೇ ಹೊರ್ತು ನಿನ್ಗೆ ಒಂದು ಕೆಟ್ಟ ಹೆಸರು ತರಬೇಕು, ನಿನ್ಗೆ ಒಂದು ಅವಮಾನ ಮಾಡಬೇಕು ಅನ್ನೋ ಉದ್ದೇಶ ನಂದಲ್ಲ. ಗೊತ್ತಾಯ್ತಾ? ತಾಯಿ ಸನ್ನಿಧಾನಕ್ಕೆ ನೀನು ಬಂದಿದ್ದೆ. ತಾಯಿ ನಿನ್ಗೋಸ್ಕರ ನಿನ್ಗೆ ಒಳ್ಳೇದ್ ಮಾಡ್ಬೇಕು ಅನ್ನೋ ಉದ್ದೇಶ ಮಾತ್ರ ನಂದು. ನೋಡು, ನಿನ್ನ ತಾಯಿ ನಿನ್ನ ಮಡದಿಗೆ ಹೇಳು, ಯಾವುದೇ ಕಾರಣಕ್ಕೂ ನನ್ನ ನಂಬಿರತ್ತಂತ ಭಕ್ತಾದಿಗಳಿಗೆ ಯಾವತ್ತೂ ನನ್ನ ಕೈ ಬಿಡೋದಿಲ್ಲ. ಗೊತ್ತಾಯ್ತಾ? ನಿನ್ನ ಮಕ್ಳುಗೆ ಒಳ್ಳೆ ಜೀವನ, ಒಳ್ಳೆ ಕೆಲಸ, ನಿನ್ನ ಮಗಳಿಗೆ ಒಳ್ಳೆ ಗಂಡು ತೋರ್ಸೋ ಜವಾಬ್ದಾರಿ ನಂದು ಆಗತಕ್ಕ. ನೀನೇ ಬೇಡ ಅಂತ ಅಂದ್ರು ನಾನು ಬಿಡೋ ಅಂತ ಅಲ್ಲ ನಾನು. ಗೊತ್ತಾಯ್ತಾ? ನೀನೇ ಬೇಡ ಸ್ವಾಮಿ ನಾನು ಸುದ್ದಿಗೆ ಬರಬೇಡ್ರಿ ಅಂತ ಅಂದ್ರು ನಾನು ನಿನ್ನ ಮಗಳಿಗೆ ಒಳ್ಳೆ ಗಂಡು, ನಿನಗೆ ಮನೆ ಕಟ್ಟೋದಕ್ಕೆ ದಾರಿ, ದುಡ್ಡು ಕಾಸು ಹಣ ಎಲ್ಲ ಕೈಗೂಡಬೇಕು. ಶತ್ರುಗಳೆಲ್ಲ ನಾಶ ಆಗಬೇಕು. ನಿನ್ನ ಸುದ್ದಿಗೆ ಯಾರೂ ಬರಬಾರ್ದು. ನಿನ್ನ ಕೋರ್ಟಲ್ಲಿ ಏನು ಕೇಸ್ ಇವೆ ಎಲ್ಲ ವಜಾ ಆಗಬೇಕು. ಆಲ್ರೆಡಿ ಈಗ 2 ಕೇಸ್ ವಜಾ ಆಗಿದ್ದಾವೆ, ಇನ್ನು 2 ಇದ್ದಾವೆ. ಅದನ್ನು ವಜಾ ಮಾಡಿಸ್ತೀನಿ ಆದಷ್ಟು ಬೇಗ ನನ್ನ ಪೂಜಾ ಶಕ್ತಿಯಿಂದ. ದಯವಿಟ್ಟು ಪೂಜೆಗೋಸ್ಕರ ನೀನು ಇದು ಮಾಡಿ ಆಡಿಸ್ಬೇಡ ನನ್ನ. ಗೊತ್ತಾಯ್ತಾ? ನಾನು ಯಾವತ್ತು ನಿನ್ನ ಹತ್ರ ದನ ಏನಾನ ಕೇಳಿದ್ದೀನಿ, ಧನ ಸಹಾಯ ಏನಾರ ಮಾಡಪ್ಪ ಅಂತ ಕೇಳಿದ್ದೀನ? ಇಲ್ಲ ಅಮೌಂಟ್ ಏನಾರ ಕೊಡಪ್ಪ ಅಂತ ಏನಾರ ಕೇಳಿದ್ದೀನ? ಮತ್ತೆ ಇದು ಮಗಳೇ ಅಂತ ಹೇಳ್ಬಿಟ್ಟು ಮಗಳಿಗೆ ಹೇಳಿದಲ್ಲ ಅವತ್ತು, ಅದೇ ಬುಲ್ಡ ಹೊಡೆಯಕತ್ತಿನ ಮುಂದಾಗಿ. ನೀನು ಅಪಾರ್ಥ ಮಾಡ್ಕೊಂತಿದ್ದೀನಿ ನರಸಿಂಹರಾಜು, ಅಪಾರ್ಥ ಮಾಡ್ಕೊಂತಿದ್ದೀರ. ನಾನು ಯಾವುದೇ ಈಗ ನೀವು ನನಗೇನಂತ ಹೇಳಿದ್ದೆ, ನನಗೆ ಇಂಥ ಪರಸ್ತ್ರೀ ಹೆಣ್ಣುಗಳು ನನಗೆ ಫೋನ್ ಮಾಡಿ ತೊಂದರೆ ಕೊಡ್ತಾರೆ ಅಂತ ಹೇಳಿದ್ದೆ ಅಲ್ವಾ? ನಾನು ಮಾಡಿರೋ ಕೆಲಸ ನಿಮಗೆ ತೃಪ್ತಿ ತಂದಿದ್ಯೋ ಇಲ್ವೋ ಅಂತ ನಾನು ಕೇಳಕ್ ಹೋದೆ. ನಿಮ್ಮ ಮಡದಿಗೆ, ನನ್ನ ಮಗಳಿಗೆ ಕೇಳಕ್ ಹೋದೆ ನಾನು. ಗೊತ್ತಾಯ್ತಾ? ನೋಡಮ್ಮ, ನಿನ್ ಗಂಡಂಗೆ ಯಾರ ಪರಸ್ತ್ರೀ ದುಡ್ಡು ಚಾಚೆ ಕೊಟ್ಟು ತಲ್ಟಿನ್ ಕೊಟ್ಟು ಕದಾಡ್ತಿಯಲ್ಲ ನಿನ್ ಬ್ಲಡ್ ಕೊಟ್ಟು, ಅವ್ರು ಇಲ್ಲ ಏನು ಹಿಂಗೆ ಅಂತ ಹೇಳಕ್ ಹೋಗಿದ್ದೆ ಸ್ವಾಮಿಯವರು. ನೀನು ಅಷ್ಟ್ರದ್ಗಾಲ ಚಾಚೆ ಕೊಟ್ಟು ತಲ್ಟಿನ್ ಕೊಟ್ಟು ಕದಾಡ್ತೀಯ. ಫೋನ್ ಮಾಡಿ ಹೇಳ್ತಾರೆ ಇವಳು ನಿನ್ನ ಮಾತು ಇದು ಗೊತ್ತಾಗಲ್ವ? ಏನೋ ಸ್ವಾಮಿ ಫೋನ್ ಮಾಡಿ ಹೇಳ್ತಾರೆ. ಹೇಳಲ್ವಾ ಈ ಸ್ವಾಮಿಗಳಲ್ಲಿ ನೋಡು. ನೀನ್ ಮಾಡ್ಬೇಕು, ಅವ್ರನ್ನ ಮಾಡೋದು. ಹಲೋ, ತಾಯಿಗೆ ದೈವಶಕ್ತಿ ಮೇಲೆ ನಂಬಿಕೆ ಇಲ್ಲ. ಟಿವಿ ಒಳಗೆ ಬಂದಾಗ ನಾವು ಫೋನ್ ಮಾಡಿ ಹೇಳ್ಬೇಕಂತ. ನೀವು ಟಿವಿ ಒಳಗೆ ಒಂದಿಲ್ಲ ಬಂದೇ ಇಲ್ಲ. ಟಿವಿಯಲ್ಲಿ ಬಂದು ನಾನು ಪ್ರಚಾರ ತಗೊಳಂತ ಸ್ವಾಮೀಜಿ ಅಲ್ಲಪ್ಪ. ಅವ್ರೇನು ಪುಕ್ಸಟೆ ಬರಲ್ಲಪ್ಪ. ಟಿವಿಯಲ್ಲಿ ಬರೋ ಸ್ವಾಮಿಗಳು ಪುಕ್ಸಟೆ ಬರ್ತಾರನಪ್ಪ. ಯಾವತ್ತನ ಒಂದು ಫಂಕ್ಷನ್ ಕರಿಯಪ್ಪ, ನೋಡಪ್ಪ ಎಷ್ಟು ಲಕ್ಷ ದುಡ್ಡು ಕೇಳ್ತಾರೆ ಅಂತ ಕೇಳು ಫಸ್ಟು. ಹಲೋ, ಟಿವಿಯಲ್ಲಿ ಬರೋ ಸ್ವಾಮಿಗಳು ಯಾವ್ದಾನ ಒಂದು ಫಂಕ್ಷನ್ಗೆ ನೀವು ಆಹ್ವಾನ ಮಾಡ್ರಿ, ಎಷ್ಟು ಲಕ್ಷ ದುಡ್ಡು ಕೇಳ್ತಾರೆ ಅಂತ ನೀವು ಕೇಳಿ. ಆಮೇಲೆ ನೀನೇ ಮೂರ್ಛೆ ಹೋಗ್ಬಿಡ್ತೀಯ ದುಡ್ಡು ಕೇಳಿ. ಗೊತ್ತಾಯ್ತಾ? ಪುಕ್ಸಟೆ ಬರ್ತಾರ.
ಒಂದು ಸರಿ ಒಂದು ಅಂಗಡಿ ಫಂಕ್ಷನ್ಗೋ ಮನೆ ಗೃಹ ಪ್ರವೇಶಕ್ಕೆ ಕರಿಬೇಕು ಅಂದ್ರೆ 3 ಲಕ್ಷ 4 ಲಕ್ಷ ದುಡ್ಡು ಕೊಡ್ಬೇಕು ಅವ್ರಿಗೆ. ನಾನು ಯಾವತ್ತಾರ ನಿನ್ನ ಹತ್ರ 1 ರೂಪಾಯಿ ಕೇಳಿದ್ದೀನಾ? ಅಲ್ಲ ಇದು ಹಲೋ ಮಾತಾಡಪ್ಪ, ನನಗೆ ಬೇರೆ ಕೆಲ್ಸಗಳಿದ್ದಾವೆ, ಮಾತಾಡಪ್ಪ. ನಾಳೆಗೆ ಒಂದೇ ದಿವಸ ನಂಗೆ ಟೈಮ್ ಇರೋದು, ನಾಡ್ದು ಗ್ರಹಣ ಬೇರೆ ಇದೆ. ನಾನು 8 ಗಂಟೆ 8 ನಿಮಿಷಕ್ಕೆ ಗ್ರಹಣ ಸ್ಟಾರ್ಟ್ ಆಗಿ ಬೆಳಿಗ್ಗೆ 11 ಗಂಟೆ 8 ನಿಮಿಷಕ್ಕೆ ಗ್ರಹಣ ಕ್ಲೋಸ್ ಆಗುತ್ತೆ. ಆ ಟೈಮಲ್ಲಿ ನೀವು ಅಡುಗೆ ಮಾಡಬೇಡ್ರಿ ಮುಂಚೆನೆ, ಗೊತ್ತಾಯ್ತಾ? ನೀರಿಗೆ ಆಹಾರ ಪದಾರ್ಥಕ್ಕೆಲ್ಲ ಹುಲ್ಲಿನ ಗರಿಕೆ ಹಾಕಿರ್ರಿ. ಗ್ರಹಣ ಆದ ನಂತರ ನೀವು ತಿರ್ಗಾ ಬಟ್ಟೆ ಸಮೇತನೇ ಸ್ನಾನ ಮಾಡಬೇಕು. ಬಟ್ಟೆ ಏನು ಹಾಕೊಂಡಿರ್ತೀರಾ ಆ ಬಟ್ಟೆ ಸಮೇತನೇ. ನೀನು ವೃಶ್ಚಿಕ ರಾಶಿ ಅಲ್ವಾ ನಿಂದು? ನಿಂದು ವೃಶ್ಚಿಕ ರಾಶಿ ಆಗಿರೋದ್ರಿಂದ ನಿನ್ನ ಆ ಗ್ರಹಣ ಟೈಮ್ ಸರಿ ಇಲ್ಲ. ನೀನು ಬಟ್ಟೆ ಹಾಕೊಂಡಿರ್ತೀರಾ, ಬಟ್ಟೆ ಮೇಲೆ 1 ಚಮ್ ನೀರು ಇಕ್ಕೊಂಡು ಆಮೇಲೆ ಬಟ್ಲು ಮನೆಗೆ ಹೋಗಿ ಬಟ್ಟೆ ಬಿಚ್ಚಾಕ ಬೇರೆ ಸ್ನಾನ ಮಾಡಿ ತಿರ್ಗಾ ಬೇರೆ ಅಡುಗೆ ಮಾಡಿ ಊಟ ಮಾಡಬೇಕು. ಹಲೋ, ನೀನು ಕ್ಲೀನಾಗಿ ಮಾತಾಡಂಗಿದ್ರೆ ಮಾತಾಡು, ಇಲ್ಲ ಫೋನ್ ಕಟ್ ಮಾಡಪ್ಪ. ಜಾಸ್ತಿ ತರಲೆ ಕ್ವಶನ್ಗಳು ಮಾತಾಡಬಾರ್ದು ನನ್ನ ಹತ್ರ. ನೀನು ಎಲ್ಲಡಿಕೆ ಹೋಗ್ದು ಸರಿ ಮಾತಾಡಂಗಿದ್ರೆ ಮಾತಾಡು, ಇಲ್ಲ ಫೋನ್ ಕಟ್ ಮಾಡು. ನಾನು ಹೇಳ್ತಿರೋದೇನು ಗೊತ್ತಾ? ನೀವು ಗ್ರಹಣ ಹಾಕಿಂತ ಮುಂಚೆ 8 ಗಂಟೆಗೆ ಅಡುಗೆ ಮಾಡು, ಊಟ ಮಾಡಬೇಡ್ರಿ. ಗ್ರಹಣ ಮುಗ್ದಿ 11 ಗಂಟೆ 8 ನಿಮಿಷಕ್ಕೆ ಗ್ರಹಣ ಮುಗಿಯುತ್ತೆ. ಆಮೇಲೆ ನೀವು ಹೊಸ್ದಾಗಿ ಅಡುಗೆ ಮಾಡಿ ಊಟ ಮಾಡಿ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಆಮೇಲೆ ನಿಮ್ಮ ದೈನಂದಿನ ಚಟುವಟಿಕೆಗಳನ್ನ ಪ್ರಾರಂಭಿಸಿ ಮಾಮೂಲಿ.